ಇಂದು ನಡೆಯೋ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯಕ್ಕೂ ಮುನ್ನ ಮುಂಬೈ ಇಂಡಿಯನ್ಸ್ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ದೇವರ ಮೊರೆ ಹೋಗಿದ್ದಾರೆ. ಗುವಾಹಟಿಯಲ್ಲಿರೋ ಮಾಮಾಣಿಕ್ಯ ದೇವಸ್ಥಾನಕ್ಕೆ ರೋಹಿತ್ ಶರ್ಮಾ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ರೋಹಿತ್ ಶರ್ಮಾ ಜೊತೆಗೆ ತಿಲಕ್ ವರ್ಮಾ ಕೂಡ ದೇವಿಯ ಆಶೀರ್ವಾದ ಪಡೆದಿದ್ದಾರೆ. ರೋಹಿತ್ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ದು, ಫ್ಯಾನ್ಸ್ ಚದುರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಮ್ಯಾಟ್ರಿಕ್ ಮೂವಿ ಮೇಕರ್ಸ್ ಒಂದೇ ದಿನ 3 ಸಿನಿಮಾಗಳ ಮುಹೂರ್ತ ಮಾಡೋ ಮೂಲಕ ಎಲ್ಲರೂ ಉಬ್ಬೇರಿಸುವಂತೆ ಮಾಡಿದೆ. ನಿನ್ನೆ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಅದ್ದೂರಿ ಮುಹೂರ್ತ ಸಮಾರಂಭ ನಡೆಯಿತು. ಈ 3 ಸಿನಿಮಾಗಳ ಪೈಕಿ ಸೀತಾರಾಮ ರಾಜು ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ನಾಯಕನಾಗಿ ನಟಿಸಿದ್ದು, ಸ್ವಸ್ತಿಕ್ ನಿರ್ದೇಶನದ ದರ್ಶನ ಸಿನಿಮಾದಲ್ಲಿ ಪೃಥ್ವಿ ಅಂಬಾರ್ ನಾಯಕನಾಗಿದ್ದಾರೆ. ಉಳಿದಂತೆ ಮತ್ತೊಂದು ಸಿನಿಮಾದಲ್ಲಿ ತಬಲಾ ನಾಣಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಕಿಚ್ಚ ಸುದೀಪ್ ಹೊಸ ಹೇರ್ ಸ್ಟೈಲ್ ನಲ್ಲಿ ಕಾಣಿಸಿಕೊಂಡಿದ್ದು ಹೊಸ ಸಿನಿಮಾದ ಸೂಚನೆ ಎನ್ನಲಾಗ್ತಿದೆ. ಈಗಾಗಲೇ ಇರೋ ಮಾಹಿತಿ ಪ್ರಕಾರ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ನಟಿಸಲಿದ್ದು, ಹೊಸ ಸಿನಿಮಾಗಾಗಿ ಸುದೀಪ್ ಹೊಸ ಹೇರ್ ಸ್ಟೈಲ್ ಮಾಡಿಸಿದ್ದಾರೆ ಎನ್ನಲಾಗ್ತಿದೆ. ತೆಲುಗಿನ ಖ್ಯಾತ ನಿರ್ದೇಶಕ ಸುಕುಮಾರ್ ಶಿಷ್ಯ ನಿರ್ದೇಶನ ಮಾಡ್ತಿದ್ದು, ಉಳಿದಂತೆ ಬಿಲ್ಲ, ರಂಗ, ಭಾಷಾ ಇಷ್ಟರಲ್ಲೇ ಚಿತ್ರೀಕರಣ ಶುರುವಾಗಲಿದೆ ಅನ್ನೋ ಮಾಹಿತಿ ಇದೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಮೇಕಿಂಗ್ ವಿಡಿಯೋ ಒಂದು ವೈರಲ್ ಆಗಿದ್ದು, ಕೆಲವೇ ಗಂಟೆಗಳಲ್ಲಿ ಆ ವಿಡಿಯೋವನ್ನು ಚಿತ್ರತಂಡ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಡಿಲೀಟ್ ಮಾಡಿಸಿದೆ. ಈ ವಿಡಿಯೋ ಪ್ರಕಾರ ಟಾಕ್ಸಿಕ್ ಸಿನಿಮಾದಲ್ಲಿ ಥೈಲ್ಯಾಂಡ್ ಮೂಲದ ಜೈಕಾ ಸೆಟ್ ಬಳಸಲಾಗಿದೆ. ಯಶ್ ಶಾರ್ಟ್ ಹೇರ್, ನ್ಯೂ ಬಿಯರ್ಡ್ ಲುಕ್ ನಲ್ಲಿರೋ ಫೈಟ್ ಸೀಕ್ವೆನ್ಸ್ ಇದಾಗಿದ್ದು, ಸಿನಿಮಾದ ಮೇಜರ್ ಹೈಲೈಟ್ ಈ ಫೈಟ್ ಸೀಕ್ವೆನ್ಸ್ ಆಗಿರಲಿದೆ. ಖ್ಯಾತ ನಿರ್ದೇಶಕ ದುನಿಯಾ ಸೂರಿ ಅಭಿಮಾನಿಗಳಿಗೆ ಖುಷಿಯ ಸುದ್ದಿ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡುತ್ತಾ ತಮ್ಮ ಮುಂದಿನ ಸಿನಿಮಾದ ಸುಳಿವು ಬಿಚ್ಚಿಟ್ಟಿದ್ದಾರೆ. 2 ತಿಂಗಳಲ್ಲಿ ತಮ್ಮ ನಿರ್ದೇಶನದ ಸಿನಿಮಾ ಶುರುವಾಗಲಿದೆ. ಎಲ್ಲಾ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಕಂಪ್ಲೀಟ್ ಆಗಿವೆ. ಇಷ್ಟರಲ್ಲೇ ನಾಯಕ ಯಾರು, ಯಾವ ಸಿನಿಮಾ ಅಂತ ತಿಳಿಸಲಿದ್ದೇನೆ ಎಂದಿದ್ದಾರೆ. ಮೂಲಗಳ ಪ್ರಕಾರ ಧ್ರುವ ಸರ್ಜಾಗೆ ಸೂರಿ ನಿರ್ದೇಶನ ಮಾಡಲಿದ್ದಾರೆ. ಮದುವೆ ಬಳಿಕ ರಶ್ಮಿಕಾ ಮಂದಣ್ಣ ತವರು ಮನೆಗೆ ಬಂದಿದ್ದು, ಕೊಡಗಿನ ವಿರಾಜಪೇಟೆಯಲ್ಲಿ ಅದ್ದೂರಿಯಾಗಿ ಡಿನ್ನರ್ ಪಾರ್ಟಿ ಏರ್ಪಡಿಸಿದ್ದರು. ಈ ವೇಳೆ ರಶ್ಮಿಕಾಗೆ ಅವರ ತಂದೆ ಐಷಾರಾಮಿ ಮನೆಯನ್ನ ಗಿಫ್ಟ್ ನೀಡಿದ್ದಾರೆ. ಸೆರೆನಿಟಿ ಹಾಲ್ನಲ್ಲಿ ನಡೆದ ಅದ್ದೂರಿ ರಿಸೆಪ್ಷನ್ಗೆ ಕೊಡಗಿನ ಸಾಂಪ್ರದಾಯಿಕ ಉಡುಪಿನಲ್ಲಿ ರಶ್ಮಿಕಾ ವಿಜಯ್ ಮಿಂಚಿದ್ದಾರೆ. ಕೊಡಗಿನ ಸಾಂಪ್ರದಾಯಿಕ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಆಯ್ದ ಗಣ್ಯ ವ್ಯಕ್ತಿಗಳು ಹಾಗೂ ಕುಟುಂಬಸ್ಥರಿಗೆ ಮಾತ್ರ ಆಹ್ವಾನ ನೀಡಲಾಗಿದೆ. ಮಧ್ಯಪ್ರದೇಶದ ಮೊರೇನಾ ಜಿಲ್ಲೆಯಲ್ಲಿ ಜೀವ ಭಯವಿಲ್ಲದೆ ವೃದ್ಧನೊಬ್ಬ ಜಮೀನಿಗೆ ನುಗ್ಗಿದ ಚೀತಾವನ್ನ ಓಡಿಸಿದ್ದಾನೆ. ತನ್ನ ಜಮೀನಿನಲ್ಲಿದ್ದ ಎಮ್ಮೆಗಳ ಮೇಲೆ ದಾಳಿ ಮಾಡೋದಕ್ಕೆ ಚೀತಾ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ವೃದ್ಧ ಧೈರ್ಯದಿಂದ ಮುನ್ನುಗ್ಗಿ ಚೀತಾ ದಾಳಿಯಿಂದ ಎಮ್ಮೆಗಳನ್ನ ರಕ್ಷಿಸಿದ್ದಾನೆ. ಮಹಾರಾಷ್ಟ್ರದ ಜಲ್ನಾ ನಗರದ ಸಮಂಗನ್ ರಸ್ತೆ ಪ್ರದೇಶದಲ್ಲಿ ಕಪ್ಪು ಲಾವಾ ತರಹದ ಸುಡುವ ವಸ್ತುವೊಂದು ಇದ್ದಕ್ಕಿದ್ದಂತೆ ನೆಲದಿಂದ ಹೊರಹೊಮ್ಮುತ್ತಿದೆ. ಇದನ್ನ ಕಂಡು ಸ್ಥಳೀಯರಲ್ಲಿ ಆತಂಕ ಶುರುವಾಗಿದೆ. ನೆಲದಿಂದ ಜಿಗಿಯುತ್ತಿರುವ ಬೆಂಕಿ ರೂಪದ ಲಾವದ ದೃಶ್ಯಗಳನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. 62 ವಯಸ್ಸಿನ ವೃದ್ಧನೊಬ್ಬ 120 ಅಡಿ ಎತ್ತರದ ಹಾಲುಗಂಬ ಏರಿದ್ದಾರೆ. ಕೊಪ್ಪಳದ ಕುಷ್ಟಗಿ ತಾಲೂಕಿನ ಕಬ್ಬರಗಿಯಲ್ಲಿ ನಡೆದ ಮಾಸ್ತಮ್ಮ ಜಾತ್ರೆಯಲ್ಲಿ ಈ ದೃಶ್ಯ ಕಂಡುಬಂದಿದೆ. 3 ವರ್ಷಗಳಿಗೊಮ್ಮೆ ನಡೆಯುವ ಶ್ರೀ ಮಾಸ್ತಿಮ್ಮ ದೇವಿ ಜಾತ್ರೆಯಲ್ಲಿ ಹಾಲುಗಂಬ ಏರುವ ಸ್ಪರ್ಧೆ ಆಯೋಜನೆ ಮಾಡಲಾಗುತ್ತೆ. 62 ವಯಸ್ಸಿನ ಶರಣಪ್ಪ ಗೊಲ್ಲರ ಎಂಬುವವರು 120 ಅಡಿ ಎತ್ತರದ ಹಾಲುಗಂಬ ಏರಿ ಎಲ್ಲರ ಉಪ್ಪೇರಿಸುವಂತೆ ಮಾಡಿದ್ದಾರೆ. ಬಿಸಿಲಿನ ಬೆಗೆಯಿಂದ ತಪ್ಪಿಸಿಕೊಳ್ಳಲು ರಾಯಚೂರು ಜನರು ಬಾವಿ, ಹಳ್ಳ, ಕೊಳ್ಳ ಹುಡುಕಿಕೊಂಡು ಹೋಗುತ್ತಿದ್ದಾರೆ. ಚಿಕ್ಕವರು ದೊಡ್ಡವರು ಎಲ್ಲರೂ ನೀರಿನಲ್ಲಿ ಈಜಿ ಎಂಜಾಯ್ ಮಾಡುತ್ತಿದ್ದಾರೆ. ಸದ್ಯ ರಾಯಚೂರಿನಲ್ಲಿ ಬಿಸಿಲಿನ ತಾಪಮಾನ 40 ಸೆಲ್ಸಿಯಸ್ ದಾಟಿದೆ.